ಒಂದು ಸ್ಟೇಟ್ನಲ್ಲಿ ಇನ್ಕಮ್ ಟ್ಯಾಕ್ಸ್ ಕಟ್ಟೋ ಹಾಗೆ ಇಲ್ಲ. ಅದು ಯಾವ ಸ್ಟೇಟ್? ಈ ಗ್ರಾಮದಲ್ಲಿ ರಾಯಲ್ ಎನ್ಫೀಲ್ಡ್ಗೆ ದೇವಸ್ಥಾನ ಕಟ್ಟಿದ್ದಾರೆ. ನಮ್ಮ ಮೋದಿಯವರಿಗೆ ತುಂಬಾ ಇಷ್ಟವಾದ ಬ್ರೇಕ್ಫಾಸ್ಟ್ ಯಾವುದು ಅಂತ ಗೊತ್ತಾ? ಈ ರೀತಿ ಇಂಟರೆಸ್ಟಿಂಗ್ ವಿಷಯಗಳನ್ನು ತಿಳಿದುಕೊಳ್ಳಬೇಕು ಅಂದರೆ ಈ ವಿಡಿಯೋ ಕೊನೆವರೆಗೂ ನೋಡಿ. ಇನ್ನು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಗೊತ್ತಾ, ಭಾರತದ ಒಂದು ಸ್ಟೇಟ್ನಲ್ಲಿ ಇನ್ಕಮ್ ಟ್ಯಾಕ್ಸ್ ಕಟ್ಟುವಾಗಿಲ್ಲ. ಅದು ಯಾವ ಸ್ಟೇಟ್ ಅಂತ ಗೊತ್ತಾ? ಅದೇ ಸಿಕ್ಕಿಂ. ಹೌದು, ಇದು ನಮ್ಮ ಸಿಕ್ಕಿಂ ರಾಜ್ಯ. ಸಿಕ್ಕಿಂನ ಕೆಲವು ಮೂಲ ನಿವಾಸಿಗಳಿಗೆ ಪೂರ್ಣ ಆದಾಯ ತೆರಿಗೆ ವಿನಾಯಿತಿ ಇದೆ. 1975ರಲ್ಲಿ ಸಿಕ್ಕಿಂ ಭಾರತಕ್ಕೆ ಸೇರಿಕೊಂಡಾಗ ಅವರ ಸಂಸ್ಕೃತಿ ಮತ್ತು ಆರ್ಥಿಕತೆ ರಕ್ಷಿಸಲು ಇನ್ಕಮ್ ಟ್ಯಾಕ್ಸ್ ಆಕ್ಟ್ ಸೆಕ್ಷನ್ 10(26) ಈ ವಿನಾಯಿತಿ ನೀಡಿದೆ. ಆದರೆ ಟ್ವಿಸ್ಟ್ ಇಲ್ಲಿದೆ, ಇದು ಎಲ್ಲರಿಗೂ ಅನ್ವಯಿಸುವುದಿಲ್ಲ. ಕೇವಲ ಸಿಕ್ಕಿಂ ಸಬ್ಜೆಕ್ಟ್ ಸರ್ಟಿಫಿಕೇಟ್ ಹೊಂದಿರುವ ಸ್ಥಳೀಯ ನಿವಾಸಿಗಳು ಅಥವಾ ನಿರ್ದಿಷ್ಟ ಅರ್ಹತೆ ಹೊಂದಿರುವವರಿಗೆ ಮಾತ್ರ ಈ ವಿನಾಯಿತಿ ಸಿಗುತ್ತದೆ. ಅಂದರೆ ನೀವು ಸಿಕ್ಕಿಂನವರಲ್ಲದಿದ್ದರೆ ಅಲ್ಲಿ ಹೋಗಿ ಕೆಲಸ ಮಾಡಿದರೂ ಈ ವಿನಾಯಿತಿ ನಿಮಗೆ ಅನ್ವಯವಾಗುವುದಿಲ್ಲ. ಭಾರತದಲ್ಲಿ ಇಂತಹ ವಿಶೇಷ ಕಾನೂನುಗಳಿರುವುದು ನಿಮಗೆ ಗೊತ್ತಿತ್ತೆ. ಟಾರಾ ಬ್ರ್ಯಾಂಡ್ಸ್ ಬಟ್ಟೆಗಿಂತ ಮನುಷ್ಯರ ಫೀಲಿಂಗ್ಸ್ ಅನ್ನು ಹೆಚ್ಚು ಸೇಲ್ ಮಾಡುತ್ತೆ. ಇನ್ಫ್ಯಾಕ್ಟ್ ಟಾರಾದಿಂದ ಯಾವ ಡ್ರೆಸ್ ಮಾಡೆಲ್ ಬಂದರೂ ಕೂಡ ಕಸ್ಟಮರ್ ಇದನ್ನು ಖರೀದಿಸಬೇಡಿ ಅಂತ ಜಾರಾ ಕಂಪನಿ ಹೇಳುತ್ತೆ. ಯಾಕೆ ಅಂದರೆ ಜಾರಾ ಒಂದು ಫಾಸ್ಟ್ ಫ್ಯಾಷನ್ ಬ್ರ್ಯಾಂಡ್. ಅಂದ್ರೆ ಟ್ರೆಂಡಿಂಗ್ ಬಟ್ಟೆಗಳನ್ನ ಲಿಮಿಟೆಡ್ ಎಡಿಷನ್ ಮಾತ್ರ ಡಿಸೈನ್ ಮಾಡುತ್ತೆ. ಒಂದು ಸಾರಿ ಒಂದು ಡಿಸೈನ್ ಬಂದ್ರೆ ಮತ್ತೆ ಅದು ಸಿಗೋಲ್ಲ. ಸೈಕಾಲಜಿ ಪ್ರಕಾರ ಲಿಮಿಟೆಡ್ ಎಡಿಷನ್ ಅಂತ ಹೇಳಿದ್ರೆ ಸಾಕು, ನಾವು ಅವು ಚೆನ್ನಾಗಿದೆಯೋ ಇಲ್ವೋ ಅಂತ ಜಾಸ್ತಿ ನೋಡಲ್ಲ. ಒಂದೇ ಪೀಸ್ ಅಂತಿದ್ರೆ ಸಾಕು, ಜನ ಇಷ್ಟಪಡ್ತಾರೆ, ಬೇಗ ಖರೀದಿಸ್ತಾರೆ. ಇದರಿಂದಲೇ ಜಾರಾ ರಿಲೀಸ್ ಮಾಡೋ ಲಿಮಿಟೆಡ್ ಎಡಿಷನ್ ಆಸಾಗಿ ಸೋಲ್ಡ್ ಔಟ್ ಆಗುತ್ತದೆ. ಈ ಗ್ರಾಮದಲ್ಲಿ ರಾಯಲ್ ಎನ್ಫೀಲ್ಡ್ಗೆ ದೇವಸ್ಥಾನ ಕಟ್ಟಿ ಪ್ರತಿದಿನ ದೇವರಂತೆ ಪೂಜೆ ಮಾಡ್ತಾ ಇದ್ದಾರೆ. ಇದು 1988 ರಾಜಸ್ಥಾನದ ಓಂ ಸಿಂಗ್ ರಾಥೋಡ್ ಎಂಬ ಯುವಕ ತನ್ನ ಪ್ರೀತಿಯ ರಾಯಲ್ ಎನ್ಫೀಲ್ಡ್ ಬುಲೆಟ್ನಲ್ಲಿ ಹೋಗುತ್ತಿದ್ದಾಗ ಮಂಜಿನ ಕಾರಣದಿಂದ ಮರಕ್ಕೆ ಬುದ್ಧಿ ಪ್ರಾಣ ಬಿಡುತ್ತಾನೆ. ಪೊಲೀಸರು ಬೈಕ್ ಅನ್ನು ಠಾಣೆಗೆ ತೆಗೆದುಕೊಂಡು ಹೋಗಿ ಸರಪಳಿಯಿಂದ ಕಟ್ಟಿ ಹಾಕಿದ್ರು. ಆದ್ರೆ ಬೆಳಗ್ಗೆ ನೋಡಿದ್ರೆ ಬೈಕ್ ಮಾಯ. ಅದು ಮತ್ತೆ ಅಪಘಾತವಾದ ಅದೇ ಮರದ ಕೆಳಗೆ ಇತ್ತು. ಎಷ್ಟೇ ಪ್ರಯತ್ನಿಸಿದರೂ ಪೆಟ್ರೋಲ್ ತೆಗೆದರು. ಪ್ರತಿ ರಾತ್ರಿ ಬೈಕ್ ತಾನಾಗಿಯೇ ಮರದ ಕೆಳಗೆ ವಾಪಸ್ ಹೋಗುತ್ತಿತ್ತು. ಓಂ ಸಿಂಗ್ನ ಆತ್ಮವೇ ಬೈಕ್ ಓಡಿಸುತ್ತಿದೆ ಅಂತ ಊರಿನ ಜನ ನಂಬಿದ್ರು. ಕೊನೆಗೆ ಊರವರೆಲ್ಲ ಸೇರಿ ಅದೇ ಮರದ ಕೆಳಗೆ ಆ ಬೈಕ್ಗೆ ದೇವಸ್ಥಾನ ಕಟ್ಟಿದ್ರು. ಇವತ್ತಿಗೂ ಇದು ಬುಲೆಟ್ ಬಾಬಾ ಧಾಮ್. ಇಲ್ಲಿ ಪೂಜೆ ಮಾಡಿದ್ರೆ ಪ್ರಯಾಣ ಸುರಕ್ಷಿತ ಅಂತ ನಂಬಿಕೆ ಇದೆ. ನೋಡಿ, ಈ ಹ್ಯಾಂಡ್ ರೈಟಿಂಗ್ ನೋಡಿದ್ರೆ ಇದು ಕೈಯಲ್ಲಿ ಬರೆದದ್ದು ಅಂತ ನಂಬಲೇ ಆಗಲ್ಲ. ಇವರು ನೇಪಾಳದ ವಿದ್ಯಾರ್ಥಿನಿ ಪ್ರಕೃತಿ ಮಲ್ಲ. ಇವರ ಕೈಬರಹವನ್ನು ವಿಶ್ವದ ಅತ್ಯಂತ ಸುಂದರ ಹ್ಯಾಂಡ್ ರೈಟಿಂಗ್ ಅಂತ ಗುರುತಿಸಿದ್ದಾರೆ. ಒಮ್ಮೆ 8ನೇ ತರಗತಿಯಲ್ಲಿ ಇದ್ದಾಗ ಬರೆದ ಅಸೈನ್ಮೆಂಟ್ ಫೋಟೋ ವೈರಲ್ ಆಯ್ತು. ಸಾಮಾಜಿಕ ಜಾಲತಾಣಗಳಲ್ಲಿ ಬೆಂಕಿಯಂತೆ ಹಬ್ಬಿ ಇವರು ಒಂದೇ ದಿನದಲ್ಲಿ ಸ್ಟಾರ್ ಆಗಿ ಬಿಟ್ಟರು. ಇವರ ಬರವಣಿಗೆಯ ಸ್ಪೆಷಾಲಿಟಿ ಏನು ಗೊತ್ತಾ? ಅಕ್ಷರಗಳ ಪರಿಪೂರ್ಣ ಸಮರೂಪತೆ, ಪ್ರತಿ ಸಾಲಿನ ನಡುವೆ ಒಂದೇ ಅಂತರ ಮತ್ತು ಬರಹದ ಕ್ಲಾರಿಟಿ. ಇದು ಕೈಬರಹಕ್ಕಿಂತಲೂ ಹೆಚ್ಚು ಪ್ರಿಂಟ್ನಂತೆ ಕಾಣುತ್ತದೆ. ಈ ಅನನ್ಯ ಪ್ರತಿಭೆಗೆ ದೊಡ್ಡ ಗೌರವ ಸಿಕ್ಕಿದೆ. ನೇಪಾಳಿ ಆರ್ಮ್ಡ್ ಫೋರ್ಸಸ್ ಇವರನ್ನು ವಿಶೇಷವಾಗಿ ಸನ್ಮಾನಿಸಿದೆ. ಕೇವಲ ತಮ್ಮ ಕೈಬರಹದಿಂದಲೇ ದೇಶದ ಮಟ್ಟದಲ್ಲಿ ಪ್ರಸಿದ್ಧರಾದರು. ಸರಿಯಾದ ಅಭ್ಯಾಸ, ಏಕಾಗ್ರತೆ ಮತ್ತು ಪ್ರೀತಿ ಇದ್ದರೆ ಹ್ಯಾಂಡ್ ರೈಟಿಂಗ್ ಕೂಡ ಒಂದು ಅದ್ಭುತ ಕಲೆಯಾಗಬಹುದು ಅನ್ನೋದಕ್ಕೆ ಇದಕ್ಕಿಂತ ಉತ್ತಮ ಉದಾಹರಣೆ ಬೇಕೇ? ನಮ್ಮ ಮೋದಿಯವರಿಗೆ ತುಂಬಾ ಇಷ್ಟವಾದ ಬ್ರೇಕ್ಫಾಸ್ಟ್ ಯಾವುದು ಅಂತ ನಿಮ್ಗೆ ಗೊತ್ತಾ? ಇದು ಆಯುರ್ವೇದ ಸಾವಿರಾರು ವರ್ಷಗಳಿಂದ ಅತ್ಯಂತ ಆರೋಗ್ಯಕರ ಆಹಾರ ಎಂದು ಗುರುತಿಸಿದೆ. ನಾಸಾ ಕೂಡ ಇದನ್ನ ಸ್ಪೇಸ್ ನ್ಯೂಟ್ರಿಷನಲ್ ಫುಡ್ ಅಂತ ಬಳಸುತ್ತೆ. ಆದ್ರೆ ಆಶ್ಚರ್ಯ ಏನಂದ್ರೆ ನಮ್ಮ ಮನೆಗಳಲ್ಲಿ ಅಜ್ಜಿಯಮ್ಮ ಇವತ್ತಿನ ತನಕ ಈ ಅಡುಗೆಯನ್ನು ಮಾಡ್ತಿದ್ರು. ಆದ್ರೂ ಇದರ ನ್ಯೂಟ್ರಿಷನ್ ಪವರ್ ಯಾರಿಗೂ ಗೊತ್ತಿರಲಿಲ್ಲ. ಅದೇ ಮೋರಿಂಗಾ, ನಮ್ಮ ಊರಿನ ನುಗ್ಗೆ ಸೊಪ್ಪು, ನುಗ್ಗೆಕಾಯಿ ಎಲೆ. ಈ ಒಂದು ಸೊಪ್ಪೆ ಒಂದು ಕಂಪ್ಲೀಟ್ ನ್ಯೂಟ್ರಿಷನ್ ಪವರ್ ಹೌಸ್. ಕ್ಯಾರೆಟ್ನಲ್ಲಿರುವ ವಿಟಮಿನ್ ಎ ಗಿಂತ 10 ಪಟ್ಟು ಜಾಸ್ತಿ, ಬಾಳೆಹಣ್ಣಿನ ಪೊಟ್ಯಾಸಿಯಂಗಿಂತ 15 ಪಟ್ಟು ಜಾಸ್ತಿ, ಹಾಲಿನಲ್ಲಿ ಇರುವ ಕ್ಯಾಲ್ಸಿಯಂಗಿಂತ 25 ಪಟ್ಟು ಹೆಚ್ಚು. ಮತ್ತೆ ಮುಖ್ಯವಾಗಿ ನಮ್ಮ ಬ್ಲಡ್ ಶುಗರ್ ಲೆವೆಲ್ ಅನ್ನು ಸಹಜವಾಗಿ ಕಂಟ್ರೋಲ್ ಮಾಡ್ತದೆ. ಸೆಕೆಂಡಿಗೆ 10 ಫೋಟೋ. ಈಗ ಫೋಟೋ ತೆಗೆಯೋದು ಎಷ್ಟು ಸುಲಭ ಅಲ್ವಾ? ಆದರೆ 200 ವರ್ಷಗಳ ಹಿಂದೆ ಫೋಟೋ ತೆಗೆಯೋಕೆ ಎಷ್ಟು ಟೈಮ್ ಬೇಕಿತ್ತು ಗೊತ್ತಾ? 8 ಸೆಕೆಂಡ್, 8 ನಿಮಿಷ, ಇಲ್ಲ ಬರೋಬ್ಬರಿ 8 ಗಂಟೆಗಳು. ಹೌದು, ಪ್ರಪಂಚದ ಮೊಟ್ಟ ಮೊದಲ ಫೋಟೋವನ್ನು ಸೆರೆ ಹಿಡಿಯಲು ಕ್ಯಾಮೆರಾ ಲೆನ್ಸ್ 8 ಗಂಟೆಗಳ ಕಾಲ ತೆರೆದಿರಬೇಕಾಗಿತ್ತು. 1826ರಲ್ಲಿ ಫ್ರಾನ್ಸ್ನ ನೈಸೆಫೋರ್ ನೀಟ್ಸ್ ಈ ಫೋಟೋ ತೆಗೆದರು. ಈ ಫೋಟೋ ಹೆಸರು ವ್ಯೂ ಫ್ರಮ್ ದ ವಿಂಡೋ ಎಟ್ ಲಾಗ್ರಾ. ಹೆಲಿಯೋಗ್ರಫಿ ಎಂಬ ತಂತ್ರಜ್ಞಾನ ಬೆಳಕಿಗೆ ಅಷ್ಟು ಸಂವೇದನಾಶೀಲವಾಗಿರಲಿಲ್ಲ. ಹಾಗಾಗಿ ಕ್ಯಾಮೆರಾದ ಲೆನ್ಸ್ ಹೆಚ್ಚು ಹೊತ್ತು ತೆರೆದಿರಬೇಕಾಗಿತ್ತು.
ಲಾಂಗ್ ಎಕ್ಸ್ಪೋಷರ್, ಅದಕ್ಕಾಗಿಯೇ ಇಷ್ಟು ದೀರ್ಘ ಸಮಯ ಬೇಕಾಯಿತು. ನಿಮಗೆ ಗೊತ್ತಾ, ಈ ವಿಡಿಯೋದಲ್ಲಿ ಕಾಣ್ತಾ ಇರುವ ಬರ್ಡ್ ಭಾರತದ ನ್ಯಾಷನಲ್ ಬರ್ಡ್ ಆಗೋದು. ಇವತ್ತು ನಮ್ಮ ರಾಷ್ಟ್ರೀಯ ಪಕ್ಷಿ ನವಿಲು. ಆದರೆ ಇದು ಆಕ್ಚುಲಿ ಭಾರತದ ಮೊದಲ ಆಯ್ಕೆಯಲ್ಲ. 1960ರಲ್ಲಿ ಟೋಕಿಯೋದಲ್ಲಿ ಇಂಟರ್ನ್ಯಾಷನಲ್ ಕೌನ್ಸಿಲ್ ಫಾರ್ ಬರ್ಡ್ ಪ್ರಿಸರ್ವೇಷನ್ ನಲ್ಲಿ ಪ್ರತಿ ದೇಶಕ್ಕೂ ಒಂದು ರಾಷ್ಟ್ರೀಯ ಪಕ್ಷಿ ಇರಬೇಕು ಅಂತ ಹೇಳುತ್ತಾರೆ. ಅದೇ ಸಮಯದಲ್ಲಿ ಬರ್ಡ್ ಮ್ಯಾನ್ ಆಫ್ ಇಂಡಿಯಾ ಎಂದೇ ಪ್ರಸಿದ್ಧರಾದ ಸಲೀಂ ಅಲಿ ಭಾರತಕ್ಕೆ ನಿಜವಾದ ರಾಷ್ಟ್ರೀಯ ಪಕ್ಷಿಯಾಗಿ ಗ್ರೇಟ್ ಇಂಡಿಯನ್ ಬಸ್ಟರ್ಡ್ ನನ್ನೇ ರೆಕಮೆಂಡ್ ಮಾಡಿದ್ದರು. ಏಕೆ ಅಂದ್ರೆ ಈ ಪಕ್ಷಿ 100% ಭಾರತದದ್ದೇ. 1969ರಲ್ಲಿ ಇದರ ಪಾಪ್ಯುಲೇಷನ್ 1260 ಇದ್ದು 2018ಕ್ಕೆ ಇಳಿದು 100ಕ್ಕೆ ಬಂತು. ಆದ್ರೆ ಒಂದು ಬಿಗ್ ಪ್ರಾಬ್ಲಮ್, ಬಸ್ಟರ್ಡ್ ಅನ್ನೋ ಇಂಗ್ಲಿಷ್ ಹೆಸರನ್ನು ಜನರು ತಪ್ಪಾಗಿ ಉಚ್ಚರಿಸಿದರೆ ಭಾರತಕ್ಕೆ ಇನ್ಸಲ್ಟ್ ಆಗೋದು ಅಂತ ಆ ಕಾಲದ ಸರ್ಕಾರಕ್ಕೆ ಭಯವಾಯಿತು. ಅದಕ್ಕೆ ಗ್ರೇಟ್ ಇಂಡಿಯನ್ ಬಸ್ಟರ್ಡ್ ಬಿಟ್ಟು ಪೀಕಾಕ್ ನನ್ನೇ ರಾಷ್ಟ್ರೀಯ ಪಕ್ಷಿ ಅಂತ ಘೋಷಿಸಲಾಯಿತು. ನೀವು ಸ್ವಿಮ್ಮಿಂಗ್ ಪೂಲ್ಗೆ ಹೋದ ಮೇಲೆ ನಿಮ್ಮ ಕಣ್ಣು ರೆಡ್ ಆಗ್ತಾ ಇದ್ಯಾ? ಜಾಸ್ತಿ ಜನ ಏನು ಅನ್ಕೊಳ್ತಾರೆ ಅಂದ್ರೆ ಫೋನ್ನಲ್ಲಿ ಹಾಕೋ ಕ್ಲೋರಿನ್ ಇಂದಲೇ ಕಣ್ಣು ಕೆಂಪಾಗುತ್ತೆ. ಬಟ್ ದಾಟ್ ಇಸ್ ರಾಂಗ್. ಸ್ವಿಮ್ಮಿಂಗ್ ಪೂಲ್ನಲ್ಲಿ ಒಬ್ಬ ವೆಸ್ಟ್ ಫೆಲೋ ಇರ್ತಾನೆ. ಅವನು ಸ್ವಿಮ್ಮಿಂಗ್ ಪೂಲ್ನಲ್ಲಿ ನೀರಲ್ಲೇ ಟಾಯ್ಲೆಟ್ ಮಾಡ್ತಾನೆ. ಪೂಲ್ನಲ್ಲಿ ಮೂತ್ರ, ಬೆವರು ಇವು ಕ್ಲೋರಿನ್ ಜೊತೆ ಮಿಕ್ಸ್ ಆದಾಗ ಕ್ಲೋರಾಮೈನ್ಸ್ ಅನ್ನೋ ಕೆಮಿಕಲ್ ಬರ್ತದೆ. ಇಡೀ ಕ್ಲೋರಾಮೈನ್ಸ್ ನಿಂದ ನಿಮ್ಮ ಕಣ್ಣು ರೆಡ್ ಆಗುತ್ತೆ. ಕೆಲವೊಮ್ಮೆ ನಿಮ್ಮ ಕಣ್ಣು ಕೂಡ ಡ್ಯಾಮೇಜ್ ಆಗುತ್ತೆ.